ಪಾಕಿಸ್ತಾನ ಧರ್ಮವನ್ನು ದಯಮಾಡಿ ನೀವು ಪಾಕಿಸ್ತಾನವನ್ನು ನುಗ್ಗಿ ಇವಾಗ ಭಯೋತ್ಪಾದನೆ ಮಾಡತಕ್ಕಂಥ ಈ ದೇಶದಲ್ಲಿ ಅಮಾಯಕರನ್ನ 24 ಯಾರು ಕೊಂಡಿದ್ದಾರೆ ಅವರು ಪ್ರಧಾನಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಜೊತೆಯಿದ್ದೀವಿ. 140 ಕೋಟಿ ಜನ ನಮ್ಮ ಜೊತೆಯಿದೆ. ದಯಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಈಗ ಸಾಂಕೇತಿಕವಾಗಿ ಈ ಪ್ರತಿಭಟನಾ ಸಭೆಯನ್ನ ಘೋಷಣೆಗಳ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ ನಾಗರಾಜ್ ಸ್ವಾಮಿ ಮತ್ತು ಸ್ವಾತಿ ಮಳಗಿ ಅವರು. ಒಂದೇ ಒಂದು ವಿಚಾರ ಇದೆ. 2004ರಿಂದ 2014 ಇಸುವರೆಗೆ ಕೇಂದ್ರದಲ್ಲಿರ್ತಕ್ಕಂಥ ಮನಮೋಹನ್ ಸಿಂಗ್ ಸರ್ಕಾರ, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಏನು $102 ನಾವು ಆಯಿಲ್ ಬ್ಯಾರಲ್ ಖರೀದಿ ಮಾಡ್ತಾ ಇದ್ವಿ. $102 ನಾವು ಆಯಿಲ್ ಬ್ಯಾರಲ್ 10 ವರ್ಷದ ಅವಧಿಯಲ್ಲಿ ನಾವು ಖರೀದಿ ಮಾಡ್ತೀವಿ. $102 ಖರೀದಿ ಮಾಡಿ ನಾವು 55ರಿಂದ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಡ್ತೀವಿ. ಏನ್ ಕಾರಣ ಅಂತಂದ್ರೆ ಸೋನಿಯಾ ಗಾಂಧಿ ಅವರ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ 90,000 ಕೋಟಿ ಸಬ್ಸಿಡಿ ಕೊಟ್ಟು ಇವತ್ತು ಕಳೆದ 11 ವರ್ಷದ ಅವಧಿಯಲ್ಲಿ ಬಿಜೆಪಿಯ ಸರ್ಕಾರ, ನರೇಂದ್ರ ಮೋದಿ ಸಾಹೇಬರ ಸರ್ಕಾರ $63 ಖರೀದಿ ಮಾಡ್ತದೆ. ಪತ್ರಿಕಾ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀವು ನೇರವಾಗಿ ಬಿಜೆಪಿಯನ್ನು ಕೇಳಬೇಕು, ನೀವು $63 ಖರೀದಿ ಮಾಡ್ತಾ ಇದ್ದೀರಿ. ಇವತ್ತು ಯುಪಿಎ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ತಾವು ಕೊಟ್ಟರೆ ಇವತ್ತು ಡೀಸೆಲ್ ಪೆಟ್ರೋಲ್ ಈ ದೇಶದಲ್ಲಿ 30 ರೂಪಾಯಿ 40 ರೂಪಾಯಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ. ಸಬ್ಸಿಡಿ ಜಾಸ್ತಿ ಕೊಟ್ಟರೆ ಭಾರತದಲ್ಲಿರ್ತಕ್ಕಂಥ ಅಂಬಾನಿ ಕಂಪನಿಗಳು ನಿಂತ್ಕೊಂಡು ಹೋಗ್ತವೆ. ಸಬ್ಸಿಡಿ ಜಾಸ್ತಿ ಕೊಟ್ಟರೆ ಈ ದೇಶದಲ್ಲಿರ್ತಕ್ಕಂಥ ಅಂಬಾನಿ ಕಂಪನಿಗಳು ನಿಂತ್ಕೊಂಡು ಹೋಗ್ತವೆ. ಅದಕ್ಕಾಗಿ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ಕಳೆದ 11 ವರ್ಷದಲ್ಲಿ 100ಕ್ಕೂ ಹೆಚ್ಚು ಪರ್ಸೆಂಟ್ ಇವತ್ತು ಎಲ್ಲಾ ದೃಷ್ಟಿಯಿಂದ ತುಟ್ಟಿಯಾಗಿದೆ, ಹೆಚ್ಚಾಗಿದೆ. ಅದು ವಿಶೇಷವಾಗಿ ಈ ಡೀಸೆಲ್ ಪೆಟ್ರೋಲ್ ಕಾರಣ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಇವತ್ತು ನಮ್ಮೆಲ್ಲ ಮುಖಂಡರು ತಮ್ಮನ್ನು ಉದ್ದೇಶಿಸಿ ಮಾತ್ರ ಧನ್ಯವಾದಗಳು. ಈಗ ಈ ಒಂದು ಬೃಹತ್ ಪ್ರತಿಭಟನೆಯ ಕಾರ್ಯಕ್ರಮದ